ಇನ್ನು ಬ್ಯಾನರ್ ಗಲಾಟೆ ಮಾಸುವ ಮುನ್ನವೇ ಮತ್ತೊಂದು ಕೃತ್ಯ ನಡೆದಿದೆ. ರಾಮುಲು ರೆಡ್ಡಿಗೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರೆ. ಜಿ ಸ್ಕ್ವೇರ್ ಲೇಔಟ್ನಲ್ಲಿರುವಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. ರಾಮುಲು ರೆಡ್ಡಿಗೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿ. ಜಿ ಸ್ಕ್ವೇರ್ ಲೇಔಟ್ನಲ್ಲಿ ಇರುವಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. ಪ್ರಕರಣ ಕುರಿತು ಬಳ್ಳಾರಿ ಎಸ್ಪಿಗೆ ರೆಡ್ಡಿ ಮಾಹಿತಿಯನ್ನು ನೀಡಿದ್ದಾರಂತೆ. ಇತ್ತೀಚೆಗೆ ಬಹಳ ಸೌಂಡ್ ಮಾಡಿದ್ದಂತಹ ಬ್ಯಾನರ್ ಗಲಾಟೆ ಅದು ಮಾಸುವ ಮುನ್ನವೇ ಇದೀಗ ಇವರ ಲೈಟ್ ಹೌಸ್ಗೆ ಯಾರೋ ಬೆಂಕಿ ಇಟ್ಟಿದ್ದಾರೆ ಅಂತ ರೆಡ್ಡಿ ಹೋಗಿ ದೂರ ನೀಡಿದ್ದಾರೆ. ರೆಡ್ಡಿ ಮತ್ತು ರಾಮುಲಿಗೆ ಸಂಬಂಧಪಟ್ಟಿರುವಂತಹ ಮಾಡೆಲ್ ಹೌಸ್ ಅದು. ಯಾರು ಹಚ್ಚಿರ್ಬೋದು? ಆಕಸ್ಮಿಕವಾಗಿ ಹಚ್ಕೊಳ್ತಾ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಯ್ತಾ ಅಥವಾ ಬೇರೆ ಯಾರಾದ್ರೂ ಬೇಕಂತಲೇ ಹತ್ತಿದ್ರಾ? ಹಾಗಾಗಿ ಇದೆಲ್ಲದನ್ನು ಕೂಡ ಇದೀಗ ತನಿಖೆ ಮಾಡಬೇಕು ಅಂತ ಎಸ್ಪಿಗೆ ಹೋಗಿ ದೂರು ನೀಡಿದ್ದಾರಂತೆ ರೆಡ್ಡಿ, ಜನಾರ್ದನ್ ರೆಡ್ಡಿ. ಬ್ಯಾನರ್ ಗಲಾಟೆ ಮಾಸುವ ಮುನ್ನವೇ ಮತ್ತೊಂದು ಕೃತ್ಯ ಬಯಲಿಗೆ ಬಂದಿದೆ. ಜಿ ಸ್ಕ್ವೇರ್ ಲೇಔಟ್ನಲ್ಲಿರುವಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆಯಂತೆ. ಪ್ರಕರಣ ಕುರಿತು ಬಳ್ಳಾರಿ ಎಸ್ಪಿಗೆ ರೆಡ್ಡಿ ಪ್ರಶ್ನೆ ಮಾಡ್ತಾರೆ, ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. जी स्क्वायर पूरा घर जल को ಇಲ್ಲಿ ನೋಡ್ರಿ, ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ. ಜಿ ಸ್ಕ್ವೇರ್ನಲ್ಲಿ ಮನೆ ಎಲ್ಲ ಹತ್ಕೊಂಡು ಉಡ್ತಿದೆ. वन इसे फायर को फ़ोन करना, फायर को फ़ोन कर, फायर स्टेशन को. जी स्क्वायर पूरा घर जल को ಇಲ್ಲಿ ನೋಡ್ರಿ, ಮನೆಗೆ ಯಾರು ಬೆಂಕಿ ಹಾಕಿದ್ದಾರೆ. ಜಿ ಸ್ಕ್ವೇರ್ನಲ್ಲಿ ಮನೆ ಎಲ್ಲ ಹತ್ಕೊಂಡು ಉಡ್ತಿದೆ. वन इसे फायर को फ़ोन करना. ನೋಡಿ, ನಾವು ವಿಷುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಯಾರೋ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅಂತ ವಿಡಿಯೋ ಮಾಡ್ತಿದ್ದಾರೆ. ಆ ವಾಯ್ಸ್ ಅಂತೂ ಜನಾರ್ದನ್ ರೆಡ್ಡಿದಲ್ಲ, ಬಟ್ ಅಲ್ಲೇ ಹತ್ರದಲ್ಲಿ ಇದ್ದವ್ರು ಯಾರೋ ವಿಡಿಯೋ ಮಾಡ್ತಾ ಇರುವಂಥದ್ದು. ಅವರ ಮಾಡೆಲ್ ಹೌಸ್ಗೆ ಸಂಪೂರ್ಣವಾಗಿ ಬೆಂಕಿ ಹತ್ತಿಬಿಟ್ಟಿದೆ ಮೇಲ್ಗಡೆ. ಸೊ ದಗ್ಗನೆ ಉರಿತಾ ಇದೆ. ಇಷ್ಟೊತ್ತಾದರೂ ಯಾರು ಫೈರ್ ಇಂಜಿನಿಯರ್ ಅಂತೂ ಅಲ್ಲಿ ಹತ್ರದಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಆದರೆ ಆ ಬೆಂಕಿ ಹಚ್ಚಿದವ್ರು ಯಾರು? ಬೆಂಕಿ ಶಾರ್ಟ್ ಸರ್ಕ್ಯೂಟಿಂದ ಹಚ್ಕೊಳ್ತಾ ಅಥವಾ ತಾನಾಗಿ ಏನಾದರೂ ಆಯ್ತಾ? ಸೊ ಬಹುಶಃ ಮನೇಲಿ ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಅಂತ ಕಾಣಿಸುತ್ತೆ. ಇಂಥ ಸಂದರ್ಭದಲ್ಲಿ ಬೆಂಕಿ ಹಚ್ಚಿರುವಂಥದ್ದು ಇದೀಗ ಅನೇಕ ಊಹಾಪೋಹಗಳಿಗೆ ಎಡೆಮಾಡಿಕೊಟ್ಟಿದೆ. ಇದನ್ನು ಬೇಕಂತಲೇ ಅವರ ವಿರೋಧಿಗಳೇ ಹಚ್ಚಿದ್ರಾ ಅಥವಾ ವಾರ್ನಿಂಗ್ ಕೊಡೋರು ಶೈಲಿಯಲ್ಲಿ ಹಚ್ಚಿದ್ರಾ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಯ್ತಾ? ಇದೆಲ್ಲ ಇನ್ನಷ್ಟೇ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಈಗಾಗಲೇ ಎಸ್ ಪಿಗೆ ಹೋಗಿ ದೂರನ್ನು ಕೂಡ ನೀಡಿದ್ದಾರಂತೆ. ದೂರು ನೀಡಿದ್ದಾದರೆ ಆದರೆ ದೂರು ನೀಡಿದ ನಂತರವೂ ಪೊಲೀಸರು ತನಿಖೆಯನ್ನು ಮಾಡಲೇಬೇಕಾಗುತ್ತೆ. ಅವ್ರು ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟು ನಾವು ಕಾದು ನೋಡಬೇಕಾಗಿದೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರಿಗೆ ಸೇರಿದಂತಹ ಮಾಡೆಲ್ ಹೌಸ್ ಇದಾಗಿತ್ತು.
ಜಿ ಸ್ಪೈರ್ ಲೇಔಟ್ನಲ್ಲಿರುವಂತಹ ಮಾಡೆಲ್ ಹೌಸ್ ಇದು ಕಾಂಗ್ರೆಸ್ನವರ ಕೃತ್ಯ ಎಂದು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಆರೋಪವನ್ನು ಮಾಡಿದ್ದಾರಂತೆ. ಜನಾರ್ದನ್ ರೆಡ್ಡಿ ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಇದೀಗ ಆರೋಪ ಮಾಡಿದ್ದಾರೆ. ಮೊನ್ನೆ ಬ್ಯಾನರ್ ಗಲಾಟೆಯಾದಾಗ ಬೆಂಕಿ ಹಚ್ಚುತ್ತೇನೆ ಅಂತ ಹೇಳಿದ್ರು. ಓಕೆ, ಅದು ಇದೇ ಬೆಂಕಿನ ಹಂಗಾದ್ರೆ ರಾಮುಲು ರೆಡ್ಡಿಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ. ಮೊನ್ನೆ ಬ್ಯಾನರ್ ಗಲಾಟೆ ಆದಾಗ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರೇ ಇದನ್ನ ಮಾಡಿರುವುದು ಅಂತ ಇವರೆಲ್ಲ ಹೇಳ್ತಾ ಇದ್ದಾರಂತೆ. ಭರತ್ ರೆಡ್ಡಿ ಮೇಲೆ ಸೋಮಶೇಖರ್ ರೆಡ್ಡಿ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಸೊ 100 ಎಕರೆ ಪ್ರದೇಶದಲ್ಲಿ ಒಂದು ಲೇಔಟ್ ಅನ್ನು ಮಾಡಲಾಗಿತ್ತು. ಇದರಲ್ಲಿ ಮಾಡೆಲ್ ಹೌಸ್ ಮಾಡಿ ಖರೀದಿದಾರರಿಗೆ ಈ ಹೌಸ್ ಅನ್ನು ತೋರಿಸಲಾಗ್ತಾ ಇತ್ತಂತೆ. ರಾಮುಲು ರೆಡ್ಡಿಗೆ ಸೇರಿದಂತಹ ಪ್ಲಾಟ್ ಇದು. ಸಂಜೆ 6:30 ಹೊತ್ತಿಗೆ ಬೆಂಕಿ ಹತ್ತಿದೆ. ಇದನ್ನು ನೋಡಿದ ಕೆಲವರು ಬೆಂಕಿ ಹಚ್ಚಿದವರನ್ನ ಹಿಡಿಯಲು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಸೊ ಇಲ್ಲಿ ಬೆಂಕಿ ಹಚ್ಚಿದ್ದು ಅಂತ ಕನ್ಫರ್ಮ್ ಆಗಿಬಿಟ್ಟಿದೆ. ಮಾಡೆಲ್ ಹೌಸ್ ಇದೇ ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿ ಕೆಲವರು ಹೇಳಿದ್ರು, ರೀ ಬೆಂಕಿ ಹಚ್ಚುತ್ತೀವ್ರಿ ಮನೆಗೆ ಅಂತ. ಅವರ ವಾಸಿಸುವಂತ ಮನೆಗಂತೂ ಬೆಂಕಿ ಹಚ್ಚಕ್ಕಾಗಲ್ಲ, ಹಾಗಾಗಿ ಈ ಮನೆ ಬೆಂಕಿ ಹಚ್ಚಿದಾರ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಬೆಂಕಿ ಹಚ್ಚಿದವರನ್ನ ಹಿಡಿಯುವ ಪ್ರಯತ್ನವನ್ನು ಕೂಡ ಮಾಡಿದಾರಂತೆ. ಅವ್ರ್ಯಾರು ಕೂಡ ಸಿಗ್ಲಿಲ್ಲ. ಇಷ್ಟು ರಾಜಾರೋಷವಾಗಿ ಅದಕ್ಕೆ ಬೆಂಕಿ ಇಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ.